ದಿನವಿಡೀ ಮೊಬೈಲ್ ನೋಡ್ತೀರಾ? ಹಾಗಾದರೆ ಈ ವಿಡಿಯೋ ತಪ್ಪದೆ ನೋಡಿ. ಇಷ್ಟು ಮೊಬೈಲ್ ನೋಡ್ತೀರಂತೆ, ಇದನ್ನೊಂದು ನೋಡಿ ಈ ವಿಡಿಯೋವನ್ನು. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೇವೆ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ಗಳು ಮತ್ತು ಟಿವಿಗಳು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಅತಿಯಾದ ಸ್ಕ್ರೀನ್ ಸಮಯವು ನಮ್ಮ ಕಣ್ಣಿನ ಮೇಲೆ ಮಾತ್ರವಲ್ಲದೆ ನಮ್ಮ ಮೆದುಳಿನ ಮೇಲೆಯೂ ಗಂಭೀರ ಪರಿಣಾಮ ಬೀರುತ್ತದೆ. ಈ ಚಟದಿಂದ ಮುಕ್ತರಾಗಲು ಮತ್ತು ನಿಮ್ಮ ಮೆದುಳು ರಕ್ಷಿಸಲು ಕೆಲವು ಪ್ರಮುಖ ತಡೆಗಟ್ಟಲು ಸಲಹೆಗಳನ್ನು ನೋಡೋಣ. ನಿದ್ರಾಹೀನತೆ, ಏಕಾಗ್ರತೆ ಕೊರತೆ, ಕಿರಿಕಿರಿ, ಭಿನ್ನತೆ ಮತ್ತು ಆತಂಕದ ಸಮಸ್ಯೆಗಳು ಉದ್ಭವವಾಗುತ್ತದೆ. ಫೇಸ್ಬುಕ್, ವಾಟ್ಸಪ್ ಮತ್ತು ಕೆಲಸದ ನಿಮಿತ್ತ ಇಮೇಲ್ ಸಂದೇಶಗಳಿಗೆ ಸಂದೇಶ ಕಳುಹಿಸಲು ನಿಯಮಿತ ಸಮಯ ನಿಗದಿ ಮಾಡಿಕೊಳ್ಳಿ. ಇಲ್ಲದೆ ಹೋದಲ್ಲಿ ಇಡೀ ದಿನ ನೀವು ರಿಪ್ಲೈ ಮಾಡುವುದರಲ್ಲಿ ದಿನ ಕಳೆದು ಮೊಬೈಲ್ ಬಳಕೆ ಹೆಚ್ಚಾಗುತ್ತದೆ. ತುರ್ತು ಪ್ರತಿಕ್ರಿಯೆ ಸಂದೇಶದ ಹೊರತಾಗಿ ಉಳಿದವುಗಳಿಗೆ ಸಮಯ ನಿಗದಿತವು ಉತ್ತಮ ಮಾರ್ಗವಾಗಲಿದೆ. ಮನೆಯಲ್ಲಿ ಕುಳಿತು ಪರದೆಗಳಿಗೆ ಅಂಟಿಕೊಂಡಿರುವ ಬದಲು ಸ್ನೇಹಿತರ ಜೊತೆ ಸಮಯ ಕಳೆಯುವುದು ಪ್ರಯತ್ನಿಸಿ. ಆಟಗಳನ್ನು ಆಡಿ ನಡೆಯಿರಿ, ಪ್ರತಿಕ್ರಿಯೆಯಲ್ಲಿ ಸಮಯ ಕಳೆಯಿರಿ. ಪ್ರಕೃತಿಯಲ್ಲಿ ಮೆದುಳನ್ನು ಉತ್ತೇಜಿಸುತ್ತದೆ, ಇದು ಮನಸ್ಸಿಗೆ ಸುಧಾರಿಸುತ್ತದೆ. ಮತ್ತು ಮಲಗುವ ಕನಿಷ್ಠ 1 ಗಂಟೆಯ ಮೊದಲು ಮೊಬೈಲನ್ನೆಲ್ಲ ಬಿಟ್ಬಿಡಿ. ಪ್ರತಿ 20 ನಿಮಿಷಗಳ ಸ್ಕ್ರೀನ್ ಟೈಮ್ ನಂತರ 20 ಅಡಿ ದೂರದಲ್ಲಿರುವ ವಸ್ತುವನ್ನು 20 ಸೆಕೆಂಡ್ಗಳ ಕಾಲ ನೋಡಿ. ಇದು ನಿಮ್ಮ ಕಣ್ಣಿಗೆ ವಿಶ್ರಾಂತಿಯನ್ನು ನೀಡುತ್ತದೆ. ಓಕೆ ಗೈಸ್, ಮುಂದೆ ಸಿಗೋಣ. ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಲ್ಲ.